ಏನು ನೋಡ್ತಾ ಇದ್ದಾಳೆ ಇವಳು? ಆವಾಗಲಿಂದ ಆ ಕಡೆನೇ ನೋಡ್ತಾ ಇದ್ದಾಳೆ. ಗಂಡ ಬಂದು ನಿಂತಿದ್ದಾನೆ ಅನ್ನೋದು ಗೊತ್ತಿಲ್ಲ ನೋಡಿ ಇವಳಿಗೆ. ಏ ಪದ್ಮ, ಏನು ನೋಡ್ತಾ ಇದೀಯ ನೀನಲ್ಲಿ? ಒಂದು ಸ್ವಲ್ಪ ಕಾಫಿನಾದರೂ ಮಾಡಿಕೊಡ್ಬಾರೆ. ಅಯ್ಯೋ, ನಂದೇ ನನಗಾಗೈತೆ. ಇವರೊಬ್ರು ಕಾಫಿ ಕಾಫಿ ಅಂತಾರೆ ಹಂಗೆ. ನನ್ನ ಮಗ ಸೊಸೆ ಇನ್ನೂ ಬರಲಿಲ್ವಲ್ಲ. ರೋಡಲ್ಲಿ ಇರೋರೆಲ್ಲರಿಗೂ ತೋರಿಸ್ಬೇಕು ನಾನು ನನ್ನ ಸೊಸೆನ. ಎಷ್ಟು ಶ್ರೀಮಂತ ಸೊಸೆ ನನ್ನ ಸೊಸೆ ಅಂತ ಎಲ್ಲರೂ ಹೊಟ್ಟೆ ಹೊಡ್ಕೊಂಡು ಸಾಯ್ಬೇಕು ಹಂಗೆ ಬಿದ್ರೀರು. ಏನ್ರಿ ನಿಮ್ದು? ನನ್ನ ಮಗ ಸೊಸೆ ಬರ್ತಾರೆ ಅಂತ ನಾನು ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ಬಂದಿದ್ದಾರೆ. ಎಲ್ಲೋಗಿದ್ದೀವಿ ನೀವು ಬೆಳಗ್ಗೆಯಿಂದ? ಅಯ್ಯೋ ದೇವ್ರೆ, ನಿನ್ನ ಮಗ ಸೊಸೆ ಬಂದರೆ ಮನೆಗೆ ತಾನೇ ಬರ್ತಾರೆ. ನಮ್ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾರಾ? ಅಥವಾ ನೀನು ಇಲ್ಲಿ ಕಾಯ್ತಾ ಇಲ್ಲ ಅಂತ ನಿನ್ನ ಸೊಸೆ ಏನಾದರೂ ಬೇಜಾರು ಮಾಡ್ಕೊತಾಳ? ಹಂಗಲ್ಲ ರೀ, ನನ್ನ ಸೊಸೆ ಎಷ್ಟು ಬೆಳ್ಳಗಿದ್ದಾಳೆ ಗೊತ್ತಾ? ಯಪ್ಪ, ನನಗಂತೂ ಭಾಳ ಖುಷಿ ಆಗ್ತಿದೆ ರೀ. ಈ ಬೀದಿಲಿ ಈ ಊರಲ್ಲಿ ಯಾರೂ ಇಲ್ಲ ನನ್ನ ಸೊಸೆ ಅಷ್ಟು ಚೆನ್ನಾಗಿರೋ ಸೊಸೆ. ಎಲ್ಲಾರನ್ನೂ ಹೋಗಿ ಕರೆದು ಬಂದು ಎಲ್ಲರಿಗೂ ಹೊಟ್ಟೆ ಉರಿಸ್ಬೇಕು ಅಂತಿದ್ದೆ, ಆದರೆ ಬೇಡ. ನನ್ನ ಸೊಸೆ ದೃಷ್ಟಿ ಆಗುತ್ತೆ ಆಮೇಲೆ. ಎಲ್ಲರೂ ನೋಡ್ಕೊಳ್ಳಿ, ಯಾವಾಗ ನನ್ನ ಸೊಸೆ ನೋಡ್ತೀನಿ ಅಂತ ಕಾಯಬೇಕು ಎಲ್ಲರೂ. ಬಂದರು ಅನ್ಸುತ್ತೆ ನೋಡು ನಿನ್ನ ಮಗ ಸೊಸೆ. ಅಯ್ಯೋ, ಬಂದ ಬಂದ ನನ್ನ ಮಗ ಬಂದ. ಅಯ್ಯೋ ಏನ್ರಿ, ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾಳಲ್ರಿ. ನನ್ನ ಮಗ ಎಷ್ಟು ಅದೃಷ್ಟ ಮಾಡಿದ್ದೀನಪ್ಪ. ಶ್ರೀಮಂತ ಮನೆ ತನ್ನದ ಹುಡುಗಿ ಸಿಕ್ಕಿದ್ದಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಅಯ್ಯೋ, ಇನ್ನು ನನ್ನ ಹಿಡ್ದವ್ರುಂಟಾ ಈ ಊರಲ್ಲಿ? ನನ್ನ ಲೆವೆಲ್ಲೇ ಬೇರೆ ಇನ್ಮೇಲೆ. ಅಮ್ಮ, ಅಪ್ಪ, ಇವಳೇ ನಿಮ್ಮ ಸೊಸೆ. ಇವಳ ಹೆಸರು ರಮ್ಯಾ ಅಂತ. ನಮಸ್ತೆ ಅಮ್ಮ. ಆಶೀರ್ವಾದ ಮಾಡಿ ಅಮ್ಮ. ಅಯ್ಯೋ ನೋಡ್ರಿ, ನನ್ನ ಸೊಸೆ ಎಷ್ಟು ಸಂಸ್ಕಾರ ಕಲ್ತ್ಕೊಂಡ್ಬಂದಿದ್ದಾಳೆ. ಇಷ್ಟಿದೆ ಸಾಕಪ್ಪ ನನಗೆ. ನನ್ನ ಸೊಸೆ ಎಲ್ಲೋ ಹೋಗ್ಬಿಟ್ಲು. ಒಳ್ಳೇದಾಗ್ಲವ ನಿನಗೆ. 100 ಕಾಲ ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ಹೋಗು. ಎಲ್ಲ ಒಳ್ಳೇದಾಗಲಿ ನಿನಗೆ. ಅಮ್ಮ, ಹೆಂಗಿದೆ ನನ್ನ ಸೆಲೆಕ್ಷನ್ನು? ಹಂಗೆ ಒದರ್ತಾ ಇದ್ದೆ ಒಳ್ಳೆ. ಯಾರನ್ನು ಕರ್ಕೊಂಬರ್ತೀಯೋ ಏನೋ, ಅವಳು ಹೆಂಗಿರ್ತಾಳೋ ಏನೋ ಅಂತ. ನೋಡು ಹೆಂಗಿದ್ದಾಳೆ. ಅಷ್ಟು ಶ್ರೀಮಂತರ ಮನೆ ಹುಡುಗಿ ಆದ್ರೂ ಅವಳಿಗೊಂದು ಸ್ವಲ್ಪನೂ ಸೊಕ್ಕು ದಿಮಾಕು ಅನ್ನೋದೇ ಇಲ್ಲ ಕಣಮ್ಮ. ಅದಕ್ಕೆ ನನಗೆ ಅವಳು ಕಂಡ್ರೆ ತುಂಬ ಇಷ್ಟ. ನಡೀರಿ, ಮೊದಲು ಮನೆ ತುಂಬಿಸ್ಕೊಳ್ಳೋಣ, ಆಮೇಲೆ ಈ ಊರಲ್ಲಿರೋ ಎಲ್ಲ ತಾರ್ಕಿಕರನ್ನು ಕರೆಸ್ತೀನಿ. ಅವರೆಲ್ಲ ನನ್ನ ಸೊಸೆ ನೋಡಿ ಹೊಟ್ಟೆ ಹೊರ್ಕೋಬೇಕು ಹಂಗೆ. ನಡೀರಿ ನಡೀರಿ, ಒಳಗೆ ಸೇರದ್ದು ಒಳಗೆ ಹೋಗವ. ಹೊಯ್ ಹೊಯ್ ಹೊಯ್. ಓ, ಆ ಕಡೆನೇ ಹೋಗ್ತಾವ ಹಂಗೆ. ಈ ಕಡೆ ಬರ್ರಿ. ಅದು ಶಾಂತನ ಹೊಲ, ಅಲ್ಲಿ ಹೋದ್ರೆ ಬೈತಾಳ ಅವಳು. ಬರ್ರಿ ಈ ಕಡೆ. ಓ ಪುಟ್ಟಕ್ಕ, ಏನು ಹಸು ಹೊಡ್ಕೊಂಡು ಬಂದ್ಯಾ? ಯಾಕೆ ಅಣ್ಣವ್ರು ಇರ್ಲಿಲ್ವಾ? ನೀನು ಬಂದ್ಬಿಟ್ಟಿದ್ಯಾ? ಅಯ್ಯೋ ಇಲ್ಲ ರುಕ್ಕು, ಅವರು ಶೆಟ್ರು ಮನೆಗೆ ಹೋದ್ರು. ಕೆಲಸ ಐತೆ ಅಂತ ಹೇಳಿತಾ ಶೆಟ್ರಣ್ಣ, ಅಲ್ಲಿಗೆ ಹೋದ್ರು. ಮತ್ತು ಅವ್ರು 3 ಗಂಟೆಗೆ ಬಂದು ಫ್ಯಾಕ್ಟ್ರಿಗೆ ಹೋಗ್ಬೇಕಾ? ನಾನೇ ಬಂದೆ ಹಸು ಹೊಡ್ಕೊಂಡು. ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ಬಂದೆ. ಇನ್ನೇನು, ಹುಡುಗರು ಸ್ಕೂಲಿಗೆ ಹೋದ್ರು. ನಾನು ಮತ್ತೇನು ಮಾಡೋದು ಮನೇಲಿ? ಹಸುನಾದರೂ ಕರ್ಕೊಂಬರೋಣ ಅಂತ ಬಂದೆ ಈ ಕಡೆ. ನೀನು ಈ ಕಡೆ ಹೊಂಟೆ? ನಾನು ಮನೇಲಿ ಸೌದೆ ಇರಲಿಲ್ಲ ಪುಟ್ಟಕ್ಕ, ತರೋಣ ಅಂತ ಹೋಗ್ತಾ ಇದ್ದೆ. ನಡಿ, ನಾನು ಬರ್ತೀನಿ ನಿನ್ನ ಜೊತೆಗೆ. ನೀನಲ್ಲಿ ಹಸು ಮೇಯಿಸ್ಕೋ, ನಾನಲ್ಲಿ ಗೌಡ್ರ ಹೊಲದಲ್ಲಿ ಏನಾದರೂ ಐತಾ ನೋಡ್ತೀನಿ. ಈ ಅಡಿಕೆ ಗರಿ, ತೆಂಗಿನ ಗರಿ ಏನಾದರೂ ಬಿದ್ದಿದ್ರೆ ಅದನ್ನೇ ತಗೊಂತೀನಿ. ಒಂದು ಸ್ವಲ್ಪ ಒಲೆ ಹಚ್ಚಕ್ಕೆ ಆಗೋದೇ ಇಲ್ಲ. ಸೌದೆಗಳಿರ್ತೈತಾ, ಸೌದೆ ಹತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಗರಿಗಳಿದ್ರೆ ಚೆನ್ನಾಗಿ. ಅದಕ್ಕೆ ಅದು ಸರಿ ಬಿಡು. ಇನ್ನು ಮಳೆಗಾಲ ಶುರು ಆದರೆ ಸೌದೆ ಹಚ್ಚೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತೈತೆ ನಮಗಂತೂ. ನಡಿ, ನೀನು ತಗೋ. ಹಂಗೆ ನಾನು ಅಲ್ಲೇನಾದರೂ ಗರಿ ಇದ್ರೆ ನಾನು ಆರಿಸ್ಕೊತೀನಿ. ಮತ್ತೇನು ಮಾಡೋದು? ಸರಿ ಬಾ ಪುಟ್ಟಕ್ಕ, ಹೋಗೋಣ. ಓಹೋ, ಏನಿದು ಆಶ್ಚರ್ಯ ಪುಟ್ಟಕ್ಕ, ನೀನು ಬಂದ್ಬಿಟ್ಟಿದ್ಯಾ ಹಸು ಹೊಡ್ಕೊಂಡು? ಏ ಬಸಮ್ಮ, ನೀನಾ? ಇಲ್ಲ, ನಮ್ಮ ಮನೆಯವರು ಫ್ಯಾಕ್ಟ್ರಿಗೆ ಹೋಗೋದಿತ್ತ 3 ಗಂಟೆಗೆ, ಅದಕ್ಕೆ ನಾನೇ ಬಂದೆ. ನೀನು ಹಸು ಕರ್ಕೊಂಬಂದ್ಯಾ? ಹ್ಞೂ ಪುಟ್ಟಕ್ಕ, ಹಸು ಕರ್ಕೊಂಬಂದೆ. ನಡೀರಿ ಹೋಗೋಣ. ಉಸ್ಸಪ್ಪ, ಇಷ್ಟು ಆರಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ ನನಗಂತೂ. ಇವ ಈ ನೆರಳಲ್ಲಿ ಒಂದು ಸ್ವಲ್ಪ ಕುತ್ಕೊಂಡ್ರತ್ಲವೆ. ಅಲ್ಲಿ ಹಸು ಮೇಯ್ತಾ ಇದ್ದಾವೆ, ಮೇಯ್ಲಿ. ಸಂಜೆ ಮುಂದೆ ಹೋದ್ರಾಯ್ತು. ಅಯ್ಯೋ ಪುಟ್ಟಕ್ಕ, ರೊಟ್ಟಿ ಎಲ್ಲ ಯಾಕೆ ತರಕ್ಕೆ ಹೋಗಿದ್ದೆ? ನೀನು ನಿನಗಷ್ಟೇ ತಂದಿದ್ದೀಯೇನೋ, ನಾವಿಬ್ರು ಬೇರೆ ಬಂದ್ಬಿಟ್ವಿ. ಇರ್ಲಿ ತಗೋ ಪುಟ್ಟಕ್ಕ, ನಾವು ಮನೆಗೆ ಹೋಗಿ ತಿಂತೀವಿ. ನೀನು ತಿನ್ನಾಯ್ತು. ಅಯ್ಯೋ ಹಂಗೇನಿಲ್ಲವ, ನಮ್ಮ ಮನೆಯವ್ರಿಗೆ ಅಕ್ಕಿ ರೊಟ್ಟಿ ಮಾಡಿದ್ನಾ, ಉಳಿದ್ವು. ಮತ್ತು ಹೊರಗಡೆ ಬಂದಾಗ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿನೇ ನೋಡು.
ಅದಕ್ಕೆ ನಾನು ಹಂಗೆ ಒಂದು 4 ತೊಗೊಂಬಂದಿದ್ದೆ. ಒಳ್ಳೇದಾಯ್ತು ತಗೋ, ಹಂಚು ತಿಂದಷ್ಟು ಒಳ್ಳೇದಲ್ವಾ. ಊಟ ಮಾಡ್ರಿ ಇರಲಿ. ಅಕ್ಕ, ರೊಟ್ಟಿ ಪಲ್ಯ ಭಾಳ ಚೆನ್ನಾಗಾಗೈತಕ್ಕ. ಎಷ್ಟು ಮೆತ್ತಗೆ ಮಾಡಿದ್ಯಾ ನೋಡಿ ನೀನು ರೊಟ್ಟಿನ. ನಾವು ಮಾಡಿದ್ರೆ ದಪ್ಪಗಾಗ್ಬಿಡುತ್ತೆ, ಇಲ್ಲ ತಿನ್ನೋಕ್ಕೆ ಸರಿ ಹೋಗಲ್ಲ, ಹಂಗಾಗಿರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ರೊಟ್ಟಿನ. ಒಂದಿನ ನನಗೂ ಹೇಳ್ಕೊಡು, ನಾನು ಬರ್ತೀನಿ ಮನೆ ಹತ್ರ. ಇಷ್ಟು ಮೆತ್ತಗೆ ಮಾಡಿಲ್ಲ ಅಂದರೆ ನಮ್ಮತ್ತೆ ತಿನ್ನೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಮೆತ್ತಗೆ ತೆಳ್ಳಗೆ ಒದ್ದಿರ್ತೀನಿ ನಾನು. ಅಕ್ಕಿ ರೊಟ್ಟಿ ಅಲ್ವಾ, ಎಷ್ಟಾದರೂ ತೆಳ್ಳಗೆ ಮಾಡ್ಬೋದು. ಅಯ್ಯೋ ಪುಟ್ಟಕ್ಕ, ನಾನು ನಿನಗೊಂದು ವಿಷಯ ಹೇಳೋದೇ ಮರೆತುಬಿಟ್ಟಿದ್ದೆ ನೋಡು. ಬೆಳಿಗ್ಗೆ ಶೆಟ್ರು ಬಂದಿದ್ರಲ್ಲ ನಿಮ್ಮ ಮನೆ ಹತ್ರ, ಏನಕ್ಕೆ? ಅವರಾ? ಏನೋ ನಮ್ಮ ಮನೆಯವ್ರ ಹತ್ರ ಕೆಲಸ ಇತ್ತಂತೆ ಕಣೆ, ಅದಕ್ಕೆ ಬಂದಿದ್ರು. ಯಾಕೆ? ಹೌದೇನು? ಅದೇನೋ ಶೆಟ್ರು ನಿಮ್ಮ ಮನೆ ಹತ್ರ ಬರೋದನ್ನ ಅವಳು ಸಾವಿತ್ರಿ ನೋಡಿದ್ಲಂತೆ. ಏನು ಹಂಗೆ ಒಂದೇ ಉಸಿರು ಓಡ್ ಬರ್ತಿದ್ದವಳೆ, ಕಸ ಗುಡಿಸ್ತಿದ್ದ ನನ್ನ ತಳೆ ಬಿಟ್ಲು ಕೆಳಗೆ. ಯಪ್ಪ, ನಾನು ದಮ್ಮನಂಗೆ ಬಿದ್ದೆ ನೋಡು. ಹಂಗೆ ಸೊಂಟ ಎಷ್ಟು ನೋವಾಗ್ಬಿಡ್ತು. ಎದ್ದು ನೋಡ್ತೀನಿ ಇವಳು, ಏಯ್ ಯಾಕಂಗೆ ಹೋಗ್ತಾ ಇದೆಯಾ, ಕಣ್ಸಲ್ವಾ ನಿನಗೆ ಅಂತಂದ್ರೆ ನನಗೆ ಬೈದಾಡ್ತಾಳೆ. ಹಂಗೆ ನಿನಗೇನು ರೋಡ್ ಗುಡ್ಸಿದ್ರೆ ಸಂಬಳ ಕೊಡ್ತಾರೆ, ಅದು ಇದು ಅಂತಾಳೆ. ನನಗೂ ಸಿಟ್ಟೆ ಬಂದ್ಬಿಟ್ಟಿತ್ತು ನೋಡು. ಹೋಗು, ನೀನು ಹೋಗೋ ಕೆಲಸ ಏನೂ ಆಗಲ್ಲ ಅಂತ ಬೈಕ್ ಕಳಿಸ್ದೆ. ಅವಳು ಹೋದ್ಲು, ಆ ಕಡೆಯಿಂದ ಶೆಟ್ರು ವಾಪಸ್ ಬಂದ್ಬಿಟ್ರು. ಇವಳಿಗೆ ಹಂಗೆ ಬೆಂಕಿನೇ ಬಿದ್ದಂಗೆ ಆಯಿತು ನೋಡು. ಅಯ್ಯೋ ದೇವ್ರೆ, ಅಷ್ಟೊಂದು ಅವಸರ ಯಾಕಂತೆ? ಏನು ಶೆಟ್ರಿಂದ ಏನಾದರೂ ಕೆಲಸ ಆಗ್ಬೇಕಿತ್ತಂತ? ಅಯ್ಯೋ ಅದು ಹಂಗಲ್ಲ ಕಣಕ್ಕ. ಶೆಟ್ರು ಏನಾದರೂ ಕೆಲಸ ಇದ್ರೆ ಅಲ್ವಾ ನಿಮ್ಮ ಮನೆ ಹತ್ರ ಬರೋದು. ಇವಳು ಅದನ್ನು ನೋಡಿದ್ಲು. ಅವಳು ಗಂಡ ಹೋಗೋ ಕೆಲಸಕ್ಕೆ ನನ್ನ ಗಂಡನ್ನೇ ಕಳಿಸಿದ್ರೆ ಆಗುತ್ತಲ್ಲ, ಸಂಬಳನೂ ಬರ್ತತೆ, ಒಂದಿಷ್ಟು ಅಕ್ಕಿ ರಾಗಿ ಏನಾದರೂ ಕೊಡ್ತಾರೆ ಶೆಟ್ರು, ಇಲ್ಲ ಉಪ್ಪಿನಕಾಯಿ ಆದರೂ ಕೊಡ್ತಾರೆ. ಅದು ನನಗೆ ಆಗ್ತತಲ್ಲ ಅಂದ್ಬಿಟ್ಟು ಆ ಕೆಲಸ ತನ್ನ ಗಂಡನ ಕೇಳಕ್ಕೆ ಅಂತ ಓಡ್ ಬಂದ್ಲು. ಅಷ್ಟರಲ್ಲಿ ನಾನು ಮಧ್ಯ ಸಿಕ್ಕಿ ಅವ್ರ ಶೆಟ್ರು ನಿಮ್ಮ ಮನೆ ಹತ್ರ ಮಾತಾಡ್ಕೊಂಡು ವಾಪಸ್ ಬಂದ್ಬಿಟ್ರೆ, ಅದು ನೋಡೋಳು ಹಂಗೆ ಬೆಂಕಿನೇ ಬಿದ್ದಂಗೆ ಆಗ್ಬಿಡ್ತು ನೋಡು. ಹೊಟ್ಟೆಲಿ ಮಕ ಇಳೆ ಬಿಡ್ಕೊಂಡು ವಾಪಸ್ ಹೋದ್ಲು. ಅಯ್ಯೋ ದೇವ್ರೆ, ಒಬ್ರು ಕೆಲಸ ಇನ್ನೊಬ್ರು ಕಿತ್ಕೊಂಡು ಮಾಡೋಕ್ಕಾಗ್ತದ? ಏನು ಬುದ್ಧಿ ಕಲ್ತಿದ್ದಾಳೋ ಏನೋ. ಅವಳು ಗಂಡ ನೆಟ್ಟ ಕೆಲಸ ಮಾಡಿದಿದ್ರೆ ಶೆಟ್ರು ಅವ್ರಿಗೆ ಹೇಳ್ತಿದ್ರು ಮಾಡೋಕ್ಕೆ. ಅವ್ನು ನೆಟ್ಟ ಕೆಲಸ ಮಾಡಿಲ್ಲದಕ್ಕೆ ಅಲ್ವಾ ಪುಟ್ಟಕ್ಕನ ಗಂಡ ನೋಡಿಕೊಂಡು ಬಂದಿದ್ದವರು. ಯಪ್ಪ, ಎಂಥ ಜನ ಇದ್ದಾರೆ ನೋಡು. ಇನ್ನೊಬ್ರು ಹೊಟ್ಟೆ ಮೇಲೆ ಒಡೆದಾದ್ರೂ ಬದುಕ್ತೀನಿ ಅಂತಾರೆ. ಏನು ಮಾಡಂಗಿಲ್ಲ ರುಕ್ಕು, ಕಾಲ್ಮಾನನೇ ಹಂಗೈತೆ, ಏನು ಮಾಡೋಕ್ಕಾಗುತ್ತೆ ಹೇಳು. ಇನ್ನೊಂದು ವಿಷಯ ಗೊತ್ತಾ ಅಕ್ಕ ನಿಮಗೆ? ಆ ಪದ್ಮ ಇದ್ದಾಳಲ್ಲ, ಎಲ್ಲದಕ್ಕೂ ಕೊಚ್ಕೊಂತಿರ್ತಾಳೆ ನೋಡು ಪದ್ಮ. ಆ ಪದ್ಮ ಅನ್ನ ಮಗ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದಾನೆ. ಏನೋ ಶ್ರೀಮಂತರು ಸೊಸೆ ಅಂತವ, ಅದಕ್ಕೆ ಮೆಲ್ಲ ಒಳ ಕರ್ಕೊಂಡ್ಲು. ಹೌದಾ? ಅಯ್ಯೋ, ಯಾರಾದರೂ ಪ್ರೀತಿಸ್ ಮದುವೆ ಆದರೆ ಹಂಗೆ ತಲೆನ ಹೊಸ ಮೇಲೆ ಇಟ್ಟು ಕಡ್ದು ಬಿಡ್ತೀನಿ, ಕೊಂದು ಬಿಡ್ತೀನಿ, ನನ್ನ ಮಗ ಆಗಿದ್ರೆ ಹಂಗೆ ಮಾಡ್ಬಿಡ್ತಿದ್ದೆ, ಹಿಂಗೆ ಮಾಡ್ಬಿಡ್ತಿದ್ದೆ ಅಂತಿದ್ದ ಅವಳು ಗಂಡ. ಅದು ಹೆಂಗೆ ಒಳಗೆ ಬಿಡ್ಕೊಂಡಿದ್ದಾನೆ? ಅವ್ರ ಮಕ್ಕಳಲ್ಲಕ್ಕ, ಅವ್ರ ಮಕ್ಳು ಏನು ಮಾಡಿದ್ರು ನಡೀತತೆ, ಬೇರೆಯವ್ರು ಮಾಡಬಾರ್ದು ಅಷ್ಟೇ. ಅದೇ ಅವಳು ಗಾಯತ್ರಿ ಮಗಳು ಓಡೋದಾಗ ಅವ್ರ ಮನೆಗೆ ಹೋಗಿ ಅವಳ ಗಂಡ ಹೊಸಿ ಮಾತಾಡಿದ್ನ, ನನ್ನ ಮಕ್ಳೇನಾದ್ರೂ ಹಿಂಗೆ ಮಾಡಿದ್ರೆ ಮಚ್ಚು ತಗೊಂಡು ಕಡ್ದಾಕ್ಬಿಡ್ತೀನಿ ಹೊಸ್ಲು ಮೇಲೆ ಇಟ್ಟು ತಲೆನ ಅಂತ ಅಂದು ಮಾತಾಡ್ದ. ಇವಾಗ ಹೊಸ್ಲು ಮೇಲೆ ಸೇರಿಟ್ಟು ಒದಿಸಿ ಮಗಳನ್ನ ಕರ್ಕೊಂಡಾರ, ಮಗನ ಸೊಸೆನ ಒಳಗೆ ಕರ್ಕೊಂಡಾರ. ಎಂಥ ಜನ ಇದ್ದಾರೆ ನೋಡು. ಇವ್ರದೇ ಒಂಥರ, ಬೇರೆಯವ್ರಿಗೆ ಒಂಥರ. ಎಷ್ಟೇ ಆದರೂ ಶ್ರೀಮಂತ ಸೊಸೆ ಅಲ್ವಾ, ಮುಚ್ಚಾಕೊಳಕ್ಕೆ ನೋಡ್ತಿದ್ದಾರೆ. ಅದು ಏನಾದರೂ ಗತಿ ಇಲ್ಲದ ಮನೆಗೆ ಬಂದಿದ್ದಿದ್ರೆ ಅವಳು ವರ್ಷನೇ ಬೇರೆ ಇತ್ತು ಬಾ. ಅದು ನಿಜ ಬಿಡು. ಜನ ತಮ್ಮ ತಟ್ಟೆಲಿ ಹೆಗಣ ಬಿದ್ದಿರುತ್ತೆ, ಅದನ್ನ ನೋಡ್ಕೊಳ್ಳಲ್ಲ. ಬೇರೆಯವ್ರ ತಟ್ಟೆಲಿ ಇರುವೆ ಬಿದ್ದಿದ್ರೆ ಅದಕ್ಕೆ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಸರಿ ಅಕ್ಕ, ಬರ್ತೀನಿ ನಾನು. ರೊಟ್ಟಿ ಭಾಳ ಚೆನ್ನಾಗೈತಕ್ಕ, ನನಗಂತೂ ಭಾಳ ಇಷ್ಟ ಆಯಿತು. ನಮ್ಮ ಅಜ್ಜಿ ಇರುತ್ತೆ, ಹೋಗಿನ್ನು ನಮ್ಮ ಅಜ್ಜಿಗೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿಕೊಟ್ಟು ಇವರು ಶಾಮಣ್ಣ ಅವ್ರು ಪಾತ್ರೆ ತೊಳೆಯೋಕೆ ಹೇಳಿದ್ದಾರೆ, ಅಲ್ಲೋಗೊಂದು 4 ಪಾತ್ರೆ ತೊಳ್ಕೊಟ್ಟು ಬರ್ತೀನಿ. ಬರಲೇನಕ್ಕ? ಸರಿ, ಹೋಗಿ ಬರವ ಆಗಲಿ. ನೀನಂತೂ ಎಲ್ಲ ಕೆಲಸ ಮಾಡ್ತೀಯ ನೋಡು, ಇದು ಅದು ಅಂತ ಯೋಚನೆ ಮಾಡಲ್ಲ. ಯಾರು ಏನು ಹೇಳಿದ್ರು ಕೆಲಸ ಮಾಡ್ತೀಯ. ಒಳ್ಳೇದಾಗ್ಲವ ನಿನಗೆ. ಏನು ಮಾಡೋದಕ್ಕ ಮತ್ತೆ? ಹಾಳು ಹೊಟ್ಟೆ ಕೇಳಬೇಕಲ್ಲ, ಟೈಮಿಗೆ ಸರಿಯಾಗಿ ಬಿದ್ದುಬಿಡ್ಬೇಕು ಅದಕ್ಕೆ. ಇಲ್ಲ ಅಂದರೆ ಕೇಳಲ್ಲ ಅದು ಮಾತನ್ನ. ಇರ್ಲಿ ತಾನಕ್ಕ, ಹೋಗಿ ಬರ್ತೀನಿ. ನೀವು ಹೋಗಿ, ಸಂಜೆ ಆಗ್ತಾ ಬಂತು, ಮತ್ತಿಲ್ಲೇ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ಹುಳ ಹೋಗ್ತೆ ಜಾಸ್ತಿ ಇಲ್ಲಿ. ಹ್ಞೂ ರುಕ್ಕು, ಹೋಗ್ತೀವಿ ನಾವು, ನೀನು ಹುಷಾರಾಯ್ತಾ? ಹ್ಞೂನಕ್ಕ, ಸರಿ ಆಯಿತು, ಬರಲಾ? ಏನೇ ಹೇಳ್ಬಿಟ್ಟಕ್ಕ, ದೇವರು ಭಾಳ ಕ್ರೂರಿ. ಈ ವಯಸ್ಸಿಗೆ ಹುಡುಗಿಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ. ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತತವ ಪಾಪ. ಯಾರು ಏನು ಹೇಳಿದ್ರು ಕೆಲಸ ಮಾಡ್ತತೆ, ಏನು ಹೇಳಿದ್ರು ಮಾಡ್ತತೆ, ಏನು ಕೊಟ್ಟರು ಸುಮ್ಮನೆ ತಿಂತತೆ. ದಿಮಾಕಿಲ್ಲ, ಸೊಕ್ಕಿಲ್ಲ, ಬಾಯಿ ತುಂಬ ಎಲ್ಲಾರನ್ನೂ ಅಕ್ಕ ಅಣ್ಣ ಅವ್ವ ಅಂತ ಮಾತಾಡಿಸ್ತದೆ. ದೇವರು ಈ ಹುಡುಗಿ ಜೀವನದಲ್ಲೂ ಒಂದು ಹೊಸ ಜೀವನ ತರಬೇಕು ಏನೇ ಆದರೂ. ಕಣೆ, ನಾನು ಬೆಳಿಗ್ಗೆ ನಮ್ಮ ಮನೆಯವ್ರ ಹತ್ರ ಇದನ್ನೇ ಮಾತಾಡಿದ್ವಿ. ಏನು ಮಾಡೋಕ್ಕಾಗ್ತದೆ ಹೇಳು? ಅವಜ್ಜಿ ಒಂದು ಐತಾ, ಅವಜ್ಜಿ ಇವಳಿಗೆ ಮದುವೆನೂ ಮಾಡೋಂಗಿಲ್ಲ, ತಾನೂ ಎಲ್ಲಾದರೂ ನೋಡೋಂಗಿಲ್ಲ.
ಇಲ್ಲ ಯಾರಾದರೂ ಊರಲ್ಲಿರೋರ್ಗಾದ್ರೂ ಹೇಳಿ ಮದುವೆ ಮಾಡಿಸ್ರಪ್ಪ ಅವಳಿಗೆ ಅಂತ ಒಂದು ಮಾತಂದರೆ ಊರಲ್ಲಿರೋರು ಯಾರಾದರೂ ಮುಂದೆ ನಿಂತು ಮಾಡ್ತಾರೆ. ಅವಮ್ಮ ಇರೋ ತನಕ ಈ ಹುಡುಗಿಗೆ ನೆಮ್ಮದಿ ಇಲ್ಲ. ಹಂಗಂತ ಏನು ಅವಮ್ಮ ಸಾಯ್ಲಿ ಅಂತಲ್ಲ, ಅವಜ್ಜಿ ಯೋಚನೆ ಮಾಡಬೇಕು. ಇನ್ನು ಮುಂದೆ ನಾನಿರೋ ತನಕ ಅವಳ ಜೊತೆಗಿರ್ತೀನಿ, ನಾನು ಸತ್ಮೇಲೆ ಅವಳ ಜೊತೆಗೆ ಯಾರು ಇರ್ತಾರೆ ಅನ್ನೋದನ್ನ ಅಮ್ಮ ಯೋಚನೆ ಮಾಡಬೇಕು ಪಾಪ. ಅದು ನಿಜ ಬಿಡಕ್ಕ, ಏನು ಮಾಡೋಕ್ಕಾಗಲ್ಲ. ಸರಿ, ನಾನು ಬರ್ತೀನಿ, ಟೈಮ್ ಆಯಿತು. ನಾನು ಹೋಗ್ತೀನಿ, ಮಕ್ಕಳು ಬಂದಿರ್ತಾರೆ, ನಾನು ಹೋಗ್ತೀನಿ. ಆ ಹಸು ಎಲ್ಲೋಗಿದಾವೆ ನೋಡಿ ಕರ್ಕೊಂಡು ಹೋಗ್ತೀನಿ, ಹಂಗೆ ನೀನು ಹೋಗು. ಇವತ್ತಿನ ವಾಕ್ಯ, ಶಕ್ತಿಗಿಂತ ಯುಕ್ತಿ ಮೇಲು. ಉತ್ತಮವಾದ ಉದಾಹರಣೆ ಇದಕ್ಕೆ ಪಂಚತಂತ್ರದ ಕಥೆಯಲ್ಲಿ ಬರೋ ಮೊಲ ಮತ್ತು ಸಿಂಹದ ಕತೆ. ಮೊಲ ಹೇಗೆ ಸಿಂಹನ ಬಾವಿಯೊಳಗೆ ತಳ್ಳಿ ತನ್ನ ಯುಕ್ತಿನೇ ಹೆಚ್ಚು ಅಂತ ಸಾಬೀತುಪಡಿಸ್ತೋ, ಅದೇ ರೀತಿ ನಾವು ಏನೇ ಕಷ್ಟ ಬಂದರೂ ನಮಗಿರೋ ಬುದ್ಧಿಶಕ್ತಿಯಿಂದ ಅದನ್ನು ಬಗೆಹರಿಸಬೇಕು. ಅರ್ಥ ಆಯ್ತಲ್ವಾ? ಧನ್ಯವಾದಗಳು. ತುಂಬ ಇದನ್ನು ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.